ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ ರೀಡಿಂಗ್. ಇವತ್ತು ನಾನು ಯಾವ ವಿಚಾರದ ಬಗ್ಗೆ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳೋದಾದ್ರೆ 2025 ಅಲ್ಲಿ ನಿಮ್ಮ ಫ್ಯೂಚರ್ ಪ್ರಿಡಿಕ್ಷನ್ ಹೇಗಿದೆ, ಟ್ಯಾರೋ ರೀಡಿಂಗ್ ಏನು ಹೇಳುತ್ತೆ, ಯಾವೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ನೀವು ನೋಡ್ಬೋದು. 2025 ಅಲ್ಲಿ 6 ತಿಂಗಳ ಭವಿಷ್ಯ, ಜನವರಿಯಿಂದ ಜೂನ್ ವರ್ಗು ಭವಿಷ್ಯ ಯಾವ ರೀತಿ ಇರುತ್ತೆ. 2025 ನಿಮ್ಗೆ ಏನೆಲ್ಲ ತಂದ್ಕೊಡ್ತಾ ಇದೆ, ಮೊದಲನೇ 6 ತಿಂಗಳಲ್ಲಿ ಏನೆಲ್ಲ ಬದಲಾವಣೆ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಾನು 3 ಕಾರ್ಡ್ಗಳನ್ನ ನಿಮ್ಮ ಮುಂದೆ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವ ಕಾರ್ಡ್ ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ರೆಸೊನೇಟ್ ಆಗ್ತಾ ಇದೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. 2025 ಅಲ್ಲಿ ಏನೆಲ್ಲ ಬದಲಾವಣೆ ಇದೆ, 2025 ಭವಿಷ್ಯ ಹೇಗಿದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಐ ಹೋಪ್ ನೀವು ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀರಾ ಅಂತ ಹೇಳಿ. ಇಲ್ಲಿ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. ನಿಮ್ಮ ಮನಸ್ಸಿಗೆ ತುಂಬಾನೇ ಹತ್ರ ಆಗುವಂತಹ ಸ್ಟೋನ್ ಏನಿದೆ, ಯಾವ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತೆ, ಆ ಒಂದು ಕಾರ್ಡ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ. ಹಾಗೆ ಒಂದಷ್ಟು ಏಂಜಲ್ಸ್ ಗೈಡೆನ್ಸ್ ಮೆಸೇಜ್, ಅಂದ್ರೆ ನೀವು ನಂಬುವ ದೈವದಿಂದ ಏನ್ ಮೆಸೇಜ್ ಬರ್ತಾ ಇದೆ ಅನ್ನೋದು ಕೂಡ ಇವತ್ತು ನಾನು ರೀಡಿಂಗ್ ಅಲ್ಲಿ ಮಾಡ್ತಾ ಇದ್ದೀನಿ ಅಂತ ಹೇಳಬಹುದು. 2025 ಅಲ್ಲಿ ಮೊದಲ 6 ತಿಂಗಳ ಭವಿಷ್ಯ ಹೇಗಿದೆ, 2025 ಅಲ್ಲಿ ಮೊದಲ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್. ಯಾರೆಲ್ಲ ಫಸ್ಟ್ ಸ್ಟೋನ್, ಈ ಸ್ಟೋನ್ ಇರುವ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ಹೇಗಿದೆ ನೋಡೋಣ. 2025 ಮೊದಲ 6 ತಿಂಗಳ ಭವಿಷ್ಯ ಹೇಗಿದೆ, ಯಾರೆಲ್ಲ ಮೊದಲನೆಯ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. 2025 ಭವಿಷ್ಯ ಹೇಗಿದೆ, ಏನೆಲ್ಲ ಬದಲಾವಣೆ ನಿಮ್ಮ ಲೈಫಲ್ಲಿ ಇದೆ ಅನ್ನೋದು ಇವತ್ತಿನ ರೀಡಿಂಗಲ್ಲಿ ನೀವು ನೋಡಬಹುದು. 2025 ಭವಿಷ್ಯ ಹೇಗಿದೆ ಅನ್ನೋದು. ಒಂದಷ್ಟು ಹಠ ಜಾಸ್ತಿ ಅಂತ ಅಂದ್ಕೊಳ್ತೀನಿ ಈ ರೀಡಿಂಗಲ್ಲಿ. ಯಾರು ನೋಡ್ತಾ ಇದ್ದೀರಿ, ಒಂದಷ್ಟು ಹಠ ಜಾಸ್ತಿ ಇದೆ ಅಂತ ಅನಿಸುತ್ತೆ. ಹಠದ ಸ್ವಭಾವ, ಈಗೋ ಜಾಸ್ತಿ. ಈ ಈಗೋಯಿಂದ ಏನಾಗಬೇಕು, ಕೆಲವು ಸಂಬಂಧಗಳನ್ನ ನೀವು ಕಳ್ಕೊಂಡು ಬಿಟ್ಟಿದ್ದೀರಿ. ಈ 2024 ಅಂತ್ಯದಲ್ಲಿ ನೀವು ಆಲ್ರೆಡಿ ಕಳ್ಕೊಂಡು ಮುಂದಕ್ಕೆ ಹೋಗ್ತಾ ಇದ್ದೀರಿ. ಯಾರೆಲ್ಲ ಈ ರೆಸೊನೇಟ್ ಆಗುತ್ತೆ ಅವ್ರು ಅನ್ವಯ ಮಾಡ್ಕೊಳ್ಬಹುದು. ಹಠದ ಸ್ವಭಾವದಿಂದ ಒಳ್ಳೆಯ ಸಂಬಂಧ, ಅದು ಯಾವುದಾದ್ರೂ ಆಗಿರ್ಬೋದು, ಒಂದು ಒಳ್ಳೆ ಫ್ರೆಂಡ್ ಆಗಿರಬಹುದು, ರಿಲೇಶನ್ಶಿಪ್ ಆಗಿರಬಹುದು, ಯಾವುದೇ ಒಂದು ಸಂಬಂಧ ಆಗಿರಲಿ, ಅದನ್ನ ನೀವು ಕಳ್ಕೊಂಡಿದ್ದೀರಿ ಬಿಕಾಸ್ ಆಫ್ ನಿಮ್ಮ ಹಠದತನದಿಂದ, ನಿಮ್ಮ ಕೆಲವೊಂದು ದುಡುಕು ಸ್ವಭಾವದ ಮಾತುಗಳಿಂದ ಆ ಸಂಬಂಧ ಕಳ್ಕೊಂಡಿದ್ರೆ 2025 ಅಲ್ಲಿ ಅದು ಮತ್ತೆ ರೀಕನೆಕ್ಟ್ ಆಗತ್ತೆ ಅಂತ ತೋರಿಸ್ತಾ ಇದೆ. ಇದು ಟ್ವಿನ್ ಫ್ಲೇಮ್ ಆಗಿರೋದ್ರಿಂದ ಸಂಬಂಧ ಬೇಗ ಹೋಗುವಂಥದ್ದಲ್ಲ. ಅದು ಫ್ರೆಂಡ್ಶಿಪ್ ಆದ್ರೂ ಆಗಿರಬಹುದು, ಯಾವುದೇ ಸಂಬಂಧ ಆಗಿರಬಹುದು. ಹಾಗೆ ಯಾರೆಲ್ಲ ಹಣಕಾಸಿನ ವಿಚಾರವಾಗಿ ನೋಡ್ತಾ ಇದ್ದೀರಿ, ಎದುರು ನೋಡ್ತಾ ಇದ್ರೆ 2025 ಔಟ್ಕಮ್ ಮಾತ್ರ ಹಣದ ವಿಚಾರವಾಗಿ ತುಂಬಾನೇ ಚೆನ್ನಾಗಿದೆ ಅಂತ ಹೇಳಬಹುದು. ಹಣದ ಸಮಸ್ಯೆಯಿಂದ ಯಾರಾದರೂ ಬಳಲ್ತಾ ಇದ್ರೆ 2025 ತುಂಬಾನೇ ಚೆನ್ನಾಗಿದೆ ಅಂತಾನೆ ತೋರಿಸ್ತಾ ಇದೆ. ಸೊ ನೀವು ನಿಮ್ಮಿಂದ ಕೆಟ್ಟ ವ್ಯಕ್ತಿಗಳು ಏನು ಇದ್ರು ನಿಮ್ಮ ಲೈಫಲ್ಲಿ, 2025 ಅಲ್ಲಿ ಅಂಥ ವ್ಯಕ್ತಿಗಳು, ನಿಮ್ಮ ಶತ್ರುಗಳು ಒಂದಷ್ಟು ಜನ, ಅದು ನಿಮಗೆ ತಿಳಿತಾ ಇದೆ ಯಾರ್ಯಾರು ನನ್ನ ಶತ್ರು, ಯಾರ್ಯಾರು ನನ್ನ ಮಿತ್ರಗಳು, ಇದೆಲ್ಲ ತಿಳಿತಾ ಇದೆ ನಿಮಗೆ. ನಿಮ್ಮನ್ನ ತಪ್ಪು ದಾರಿಗೆ ತಗೊಂಡು ಹೋಗಿದ್ದಂಥ ವ್ಯಕ್ತಿಗಳು 2025 ಅಲ್ಲಿ ನಿಮ್ಮನ್ನ ಬಿಟ್ಟು ಹೋಗ್ತಾರೆ. ನಿಮಗೆ ಒಂದಷ್ಟು ಸಮಸ್ಯೆ ಕೊಡ್ತಾ ಇರಬಹುದು ಅವರು. ಸೊ ಆ ಸಮಸ್ಯೆ ಕೊಡೋದನ್ನ ನಿಲ್ಲಿಸಿ ನಿಮ್ಮಿಂದ ದೂರ ಅದು ಶತ್ರುಗಳೇ ಇರಬಹುದು, ಮಿತ್ರರಲ್ಲೇ ನಿಮ್ಮನ್ನ ಟಾರ್ಚರ್ ಕೊಡ್ತಾ ಇದ್ದಿದ್ದಂತ ಆಗಿರಬಹುದು, ಕೆಲಸದ ವಿಚಾರವಾಗೂ ನಿಮಗೆ ಟಾರ್ಚರ್ ಕೊಡ್ತಾ ಇದ್ರು ಅಂತ ಆಗಿರಬಹುದು. ನಿಮ್ಮ ಶತ್ರುಗಳು ಏನಿದ್ದಾರೆ, ಈಗ ನೀವು ಯಾರಿಂದ ತುಂಬಾನೇ ನೋವು ಅನುಭವಿಸ್ತಾ ಇದ್ದೀರಿ, ಅವರಿಂದ ಅವರು ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳಿ ಈ ರೀಡಿಂಗ್ ತೋರಿಸ್ತಾ ಇದೆ. ಸೊ ಮುಂದಿನ 6 ತಿಂಗಳು ಹಣದ ವಿಚಾರವಾಗಿರಬಹುದು, ಸಂಬಂಧಗಳಾಗಿರಬಹುದು, ಎಲ್ಲದೂ ಕೂಡ ಸರಿ ಹೋಗುತ್ತೆ ಅಂತ ತೋರಿಸ್ತಾ ಇದೆ. ಸೊ ನೀವು ನಂಬುವ ದೈವದಿಂದ ಮೆಸೇಜ್ ಏನು ಬರ್ತಾ ಇದೆ ಅಂದರೆ ಫರ್ಗಿವ್ನೆಸ್ ಬರ್ತಾ ಇದೆ.
ಸೊ ನೀವು ನಂಬುವ ದೈವ ಫರ್ಗಿವ್ನೆಸ್ಸಿಂದ ಇರಿ, ಫರ್ಗಿವ್ ಮಾಡಿ. ಯಾವುದಾದ್ರೂ ಬೇಡದ ವಿಚಾರ ನೀವು ಆ ವಿಚಾರದಿಂದ ತುಂಬಾನೇ ತಲೆನೋವಾಗಿದ್ರೆ ನಿಮಗೆ, ಸೊ ಅದರಿಂದ ನೀವು ಬಿಟ್ಟಾಕಿ ಮುಂದೆ ಹೋಗಿ ಅಂತ ಹೇಳಿ. ನೋಡಿ, ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ಕೂಡ ಹೇಳ್ತಾ ಇದೆ. ಬೇರೆ ದಾರಿನ ಹುಡುಕಿ. ಯಾವುದೋ ಒಂದು ದಾರಿಯಲ್ಲಿ ಯಾವುದೋ ಒಂದು ಕೆಲಸ ಆಗಲಿಲ್ಲ ಅಂತ ಹೇಳಿದ್ರೆ ಅದೇ ದಾರಿಯಲ್ಲಿ ಹೋಗೋದು. ಯಾವುದೋ ಒಂದು ವ್ಯಕ್ತಿನ ನಂಬ್ಕೊಂಡು ಆ ವ್ಯಕ್ತಿ ಕೈಯಲ್ಲಿ ಮಾಡೋಕ್ಕಾಗದೇ ಇದ್ರೂ ಕೆಲವು ಕೆಲಸಗಳು, ನೀವೇನಾದರೂ ವ್ಯಕ್ತಿಗಳನ್ನ ನಂಬಿ ಏನಾದರೂ ಕೆಲಸಗಳು ಹೇಳಿದ್ರಿ ಅಂದರೆ, ಸೊ ಅದೇ ವ್ಯಕ್ತಿನ ನಂಬೋದು. ಬೇರೆ ದಾರಿನೇ ನೀವು ಹುಡುಕ್ತಾ ಇಲ್ಲ, ಒಂದೇ ದಾರಿ. ಬೇರೆ ಕೆಲಸದ ವಿಚಾರವಾಗಿ ತುಂಬ ಸಾಕಷ್ಟು ನೋವನ್ನು ಅನುಭವಿಸ್ತಿದ್ದೀರಿ ಅನ್ನೋದಾದರೆ ಆ ನೋವು ಕೂಡ ಅಷ್ಟೇ. ಬೇರೆ ದಾರಿನ ಹುಡುಕಿ, ಕೆಲಸಕ್ಕೆ ಅಂತಲೇ ಬೇರೆ ದಾರಿಗಳನ್ನ ಹುಡುಕಿ ಅಂತ ಹೇಳ್ತಾ ಇದೆ. ಸೊ ನೀವು ನಂಬುವ ದೈವ ಚೂಸ್ ಎ ನ್ಯೂ ಡೈರೆಕ್ಷನ್ ಅಂತ ತೋರಿಸ್ತಾ ಇದೆ. ಲುಕ್ ಫಾರ್ ಎ ಸೈನ್ ಅಂತ. ಯಾವುದೇ ಒಂದು ವಿಚಾರನ ನಂಬೋದಾಗಿರಬಹುದು, ಯಾವುದೇ ಒಂದು ಕೆಲಸದ ವಿಚಾರ ನೀವು ಮುಂದೋಗೋದಾಗಿರಬಹುದು, ಯಾವುದೋ ಒಂದು ಭಗವಂತನ ಸೂಚನೆ ಇರುತ್ತೆ. ಯಾವುದೇ ದುಡುಕಿ ನಿರ್ಧಾರಗಳನ್ನ ನೀವು ತಗೊಳ್ಳೋದಕ್ಕೆ ಹೋಗಬೇಡಿ. ಯಾವುದೋ ಒಂದು ಭಗವಂತನ ನಿಮಗೆ ಸೂಚನೆ ಇರುತ್ತೆ, ಆ ಕೆಲಸ ಮಾಡಬೇಕಾ ಮಾಡಬಾರ್ದಾ ಅನ್ನೋ ಸೂಚನೆಗಳು ಇದ್ದೇ ಇರುತ್ತೆ. ಸೊ ಅಂಥ ಸೂಚನೆಗಳನ್ನ ನೀವು ಅಬ್ಸರ್ವ್ ಮಾಡಿ. ಕೆಲವ್ರ ಮನೆಯಲ್ಲೇ ಹೇಳ್ಬೋದು, ಈ ಕೆಲಸ ಆಗತ್ತೆ ಆಗಲ್ಲ, ಆ ಥರದ ವಿಚಾರಗಳು ನಿಮ್ಗೊಂದು ಸೈನ್ ಬರುತ್ತೆ. ಸೊ ನೀವು ಅದನ್ನು ತಳ್ಳಹಾಕಿ ಮುಂದಕ್ಕೆ ಹೋಗಬೇಡಿ ದಯವಿಟ್ಟು. ಸೊ ಯಾಕೆಂದರೆ ನಿಮಗೆ ಆ ಸೈನ್ ಬರೋದೇ ಆಗುತ್ತೋ ಇಲ್ವೋ ಅನ್ನೋದು ನಿಮಗೆ ಅವರಿಂದನೇ ತಿಳಿದು ಬಿಡುತ್ತೆ. ಕೆಲವು ಪ್ರಕೃತಿಯಿಂದ ಇರಬಹುದು, ಕೆಲವು ವ್ಯಕ್ತಿಗಳಿಂದ ಇರಬಹುದು. ಸೊ ಎಂಟೈರ್ ಹೋಲ್ ಕಾರ್ಡ್ ಏನಿದೆ, ಮುಂದಿನ ದಿನಗಳಲ್ಲಿ ನಿಮ್ಮನ್ನು ನೋವು ಕೊಟ್ಟವರು ನಿಮ್ಮಿಂದ ದೂರ ಆಗ್ತಾರೆ ಅಂತ ಹೇಳುತ್ತೆ. 2025 ಹಣಕಾಸಿನ ಸಮಸ್ಯೆ ನೀವು ನೋಡೋಲ್ಲ. ಇಲ್ಲಿ ಹಠದ ಸ್ವಭಾವದಿಂದ, ದುಡುಕು ಸ್ವಭಾವದಿಂದ ಏನಾದರೂ ಸಂಬಂಧಗಳಿಗೆ ಡ್ಯಾಮೇಜ್ ಆಗಿದ್ದರೆ, ನಿಮ್ಮ ದುಡುಕು ಸ್ವಭಾವ, ನೀವೇನಾದರೂ ತಪ್ಪಾಗಿ ನಿರ್ಧಾರಗಳನ್ನ ತಗೊಂಡಿದ್ರೆ, ನೀವು ಈ 2024 ಆಲ್ರೆಡಿ ಬುದ್ಧಿ ಕಲ್ತಿದ್ದೀರಿ. ಇನ್ನು ಮುಂದೆ ಆ ರೀತಿ ಯಾವುದೇ ಥರ ದುಡುಕಿ ನಿರ್ಧಾರಗಳನ್ನ ನೀವು ತಗೊಳ್ಳಲ್ಲ ಅಂತ ನನಗೆ ತೋರಿಸ್ತಾ ಇದೆ. ಸೊ ಇದೆಲ್ಲ ಫಸ್ಟ್ ಕಾರ್ಡ್ ಯಾರು ಚೂಸ್ ಮಾಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ನೆಕ್ಸ್ಟ್ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡಿದಿರಿ ಅವರ ರೀಡಿಂಗ್ ಹೇಗಿದೆ ನೋಡೋಣ. ಈ ಸ್ಟೋನ್ ಇರುವ ಕಾರ್ಡ್, ಈ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ಏನಾಗಿರುತ್ತೆ ನೋಡೋಣ. 2025 6 ತಿಂಗಳ ಭವಿಷ್ಯ, ಮೊದಲ 6 ತಿಂಗಳ ಭವಿಷ್ಯ ಹೇಗಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ನೀವು ನಂಬುವ ದೈವ ಏನಿದೆ ಆ ದೈವನ ನೆನ್ಪು ಮಾಡಿಕೊಂಡು ಈ ಒಂದು ರೀಡಿಂಗ್ನ ನೋಡಿ. ಆಗ ಪಾಸಿಟಿವ್ ಎನರ್ಜಿ ಪಾಸ್ ಆಗುತ್ತೆ. ಈ ಕಾರ್ಡಲ್ಲಿ ಪಾಸಿಟಿವ್ನೆಸ್ ಕಾಣಿಸುತ್ತೆ. ಏಸ್ ಆಫ್ ಕಪ್ಸ್ ಬರ್ತಾ ಇದೆ, 6 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ, ಏಸ್ ಆಫ್ ಸ್ವಾರ್ಡ್ಸ್ ಬರ್ತಾ ಇದೆ, ನೈಟ್ ಆಫ್ ಕಪ್ಸ್ ಬಂದಿದೆ, 2 ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ತುಂಬಾ ಚೆನ್ನಾಗಿದೆ. ಯಾರಾದರೂ ಮದುವೆ ವಿಚಾರವಾಗಿ, ಪ್ರೀತಿ ಪ್ರೇಮದ ವಿಚಾರವಾಗಿ ಒಂದು ಒಳ್ಳೆಯ ಸಂಬಂಧನ ಏನಾದರೂ ವೇಟ್ ಮಾಡ್ತಾ ಇದ್ದರೆ, ಏಸ್ ಆಫ್ ಕಪ್ಸ್ ಬಂದಿರೋದ್ರಿಂದ ಆ ಪ್ರೀತಿ ನಿಮ್ಮನ್ನು ಹುಡುಕೊಂಡು ಬರುತ್ತೆ ಅಂತ ಹೇಳುತ್ತೆ. ಅಚಾನಕ್ಕಾಗಿ ಆ ಪ್ರೊಫೈಲ್ ನಿಮ್ಮ ಮುಂದೆ ಬರೋದಾಗಿರಬಹುದು. ಯಾರೆಲ್ಲ ಒಂಟಿತನದಿಂದ ತುಂಬ ಕೊರಗ್ತಿದ್ದೀರಿ, ತುಂಬ ಬಳಲ್ತಾ ಇದ್ದೀರಿ, ಒಂದು ಪ್ರೀತಿನ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀರಿ, ಒಂದು ಒಳ್ಳೆ ಸಂಬಂಧನ ಹುಡುಕ್ತಾ ಇದ್ದೀರಿ, ಮದುವೆ ಪ್ರಪೋಸಲ್ಗೋ, ಲೈಫ್ ಲಾಂಗ್ ಒಂದು ಒಳ್ಳೆಯ ರಿಲೇಷನ್ಶಿಪ್ ನನ್ನ ಜೊತೆ ಚೆನ್ನಾಗಿರಬೇಕು, ಒಂದು ಒಳ್ಳೆ ಬಾಂಡಿಂಗ್ ಚೆನ್ನಾಗಿರಬೇಕು ಅನ್ನೋದೇನಾದರೂ ವೆಯ್ಟ್ ಮಾಡ್ತಾ ಇದ್ದರೆ 2025 ತುಂಬಾ ಅದ್ಭುತವಾಗಿದೆ. ಆ 2025 ಎಂಟ್ರಿಯಲ್ಲೇ ನಿಮಗೆ ಒಂದು ಒಳ್ಳೆ ಸಂಬಂಧದ ಪ್ರೊಫೈಲ್ ನಿಮ್ಮ ಮುಂದೆ ಬರುತ್ತೆ ಅಂತ ತೋರಿಸ್ತಾ ಇದೆ. ಅಚಾನಕ್ಕಾಗಿ ಆ ಪ್ರೊಫೈಲ್ ಬರುತ್ತೆ ಅಂತ ಹೇಳ್ಬೋದು. ಹಣಕಾಸಿನ ವಿಚಾರದಲ್ಲಿ ಏನಾದರೂ ನೀವು ನೋಡ್ತಾ ಇದ್ದರೆ, ಸೊ ಹಣಕಾಸಿನ ವಿಚಾರದಲ್ಲಿ ಕೈ ಹಿಡಿದು ನಡೆಸುವಂಥ ವ್ಯಕ್ತಿಗಳು ಕೂಡ ನಿಮ್ಮನ್ನು ಎದುರಾಗ್ತಾರೆ ಈ 2025 ತುಂಬಾ ಚೆನ್ನಾಗಿ ಬಂದಿದೆ. ಈ ಅದ್ಭುತವಾಗಿ ಬಂದಿದೆ ಕಾರ್ಡ್. ನೈಟ್ ಆಫ್ ಕಪ್ಸ್ ಬಂದಿರೋದ್ರಿಂದ ಅಗೇನ್ ಮದುವೆ ವಿಚಾರಕ್ಕೆ ಏನಾದರೂ ಈ ರೀಡಿಂಗ್ ನೋಡ್ತಾ ಇದ್ದರೆ, ಮದುವೆ ವಿಚಾರವಾಗಿ ಏನಾದರೂ ವೇಟ್ ಮಾಡ್ಕೊಂಡು ಈ ರೀಡಿಂಗ್ ನೋಡ್ತಾ ಇದ್ದರೆ, ಖಂಡಿತವಾಗ್ಲೂ ಒಂದು ಒಳ್ಳೆಯ ಪ್ರೊಫೈಲ್ ನಿಮಗೆ ಬರುತ್ತೆ ಅಂತ ತೋರಿಸ್ತಾ ಇದೆ. ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಒಂದಷ್ಟು ಮನಸ್ಸಿಗೆ ನೆಮ್ಮದಿಯಾಗುವಂತಹ ವಿಚಾರಗಳು ನಿಮ್ಮ ಮುಂದೆ ಬರ್ತವೆ. ಒಳ್ಳೆ ವಿಚಾರಗಳು ತಿಳಿಸುವಂಥ ವ್ಯಕ್ತಿ ಎದುರಾಗ್ತಾರೆ.
ಹೊಸ ವ್ಯಕ್ತಿಯ ಪರಿಚಯ ಆಗುತ್ತೆ. ಹೊಸ ವ್ಯಕ್ತಿ ಒಂದು ಒಳ್ಳೆ ಬಿಸ್ನೆಸ್ ಏನಾದರೂ ನೀವು ನೋಡ್ತಾ ಇದ್ರೆ ಬಿಸ್ನೆಸ್ ವಿಚಾರದಲ್ಲೂ ಒಳ್ಳೆಯ ಹಣಕಾಸುಗಳನ್ನ ಲಾಭನ ನೀವು ನೋಡಬಹುದು. 2 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಸ್ಟಾರ್ಟಿಂಗ್ 2 ತಿಂಗಳ ನಂತರ ಅಂತೂ ಅದ್ಭುತವಾಗಿದೆ ನಿಮ್ಮ ಲೈಫ್. ತುಂಬಾನೇ ಚೆನ್ನಾಗಿದೆ. ಮೊದಲ 2 ತಿಂಗಳು ಇದೇ ಪ್ರೊಸೆಸಿಂಗಲ್ಲಿ ನಡಿಬಹುದು. ಮೊದಲ 2 ತಿಂಗಳು ಸ್ವಲ್ಪ ಸ್ಟಾರ್ಟಿಂಗ್ ಟ್ರಬಲ್ ಆಗ್ಬೋದು. ನಂತರ ಅಂತೂ ಹಣಕಾಸಿನ ವಿಚಾರದಲ್ಲಾಗಿರಬಹುದು, ಸಂಬಂಧದ ವಿಚಾರದಲ್ಲಾಗಿರಬಹುದು, ಎಲ್ಲ ಪಾಸಿಟಿವ್ ಬಂದಿದೆ. ಸೊ ಇದು ಸೆಕೆಂಡ್ ಕಾರ್ಡ್ ಯಾರು ರೀಡಿಂಗ್ ನೋಡ್ತಾ ಇದ್ರಿ ಅವರ ರೀಡಿಂಗ್ ಇದಾಗಿತ್ತು. ಸೊ ನೀವು ನಂಬುವ ದೈವದಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಸಕ್ಸಸ್ ಕಾಣ್ತೀರಿ, ನಾನು ಹೇಳ್ದೆ ಅಲ್ವಾ, ನಿಮ್ಗೆ ತುಂಬಾ ಚೆನ್ನಾಗಿ ಬಂದಿದೆ ಕಾರ್ಡ್ಸ್ಗಳು. ಬಿ ಅಸರ್ಟಿವ್ ಅಂತಾನು ಕೂಡ ಸೂಕ್ಷ್ಮೆ ಕೊಡ್ತಾ ಇದೆ. ನೀವು ನಂಬುವ ದೈವ, ಲಿಸನ್ ಟು ಯುವರ್ ಇಂಟ್ಯೂಷನ್ ಅಂತ ತೋರಿಸ್ತಾ ಇದೆ. ಅಂದರೆ ನೀವು ನಿಮ್ಮ ಮನಸ್ಸಿಗೆ ಅನಿಸಿರೋದನ್ನ, ನಿಮ್ಮ ಮನಸ್ಸಿನ ಮಾತನ್ನ ಒಂದಷ್ಟು ಕೇಳಿ, ಅದೊಂದು ಸೆನ್ಸ್ ವರ್ಕ್ ಮಾಡುತ್ತೆ ನಿಮಗೆ. ಈ ರೀಡಿಂಗ್ ಯಾರು ನೋಡ್ತಾ ಇದ್ದೀರಿ, ಒಂದು ಸೆನ್ಸ್ ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ಯಾವುದೋ ಒಂದು ವ್ಯಕ್ತಿ ಬರೋದಾಗಿರ್ಬೋದು, ಒಂದು ವ್ಯಕ್ತಿಯಿಂದ ಮೋಸಗಳು ನಡೆಯೋದಾಗಿರಬಹುದು, ಆ ಸೆನ್ಸ್ ನಿಮಗೆ ವರ್ಕ್ ಆಗುತ್ತೆ ಅಂತಲೇ ತೋರಿಸ್ತಾ ಇದೆ ಇಲ್ಲಿ. ಸೊ ಅಸರ್ಟಿವ್ ಅಂತಲೂ ತೋರಿಸಿದೆ, ಸಕ್ಸಸ್ ಅಂತಲೂ ತೋರಿಸಿದೆ. ನೀವು ನಂಬುವ ದೈವ ಇಷ್ಟೆಲ್ಲ ಹೇಳ್ತಾ ಇದೆ ನಿಮಗೆ. ಮುಂದಿನ ದಿನಗಳಲ್ಲಿ, ಅದರಲ್ಲೂ 2025 ಬಂದು 2 ಮಂತ್ಸ್ ನಂತರ ಅಂತೂ ತುಂಬಾ ಅದ್ಭುತವಾಗಿದೆ. ನೀವೇನು ಅಂದ್ಕೊಂಡು ಎಂಟ್ರಿ ಕೊಡ್ತಾ ಇದ್ದೀರಿ 2025ಅಲ್ಲಿ, ಅದೆಲ್ಲ ಸಕ್ಸಸ್ ಆಗುತ್ತೆ ಅಂತಲೇ ಹೇಳ್ತಾ ಇದೆ. ಸೊ ಈ ಸ್ಟೋನ್ ಇರುವ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡ್ರಿ, 3ನೇ ಕಾರ್ಡ್ ಪೈಲ್, 3rd ಪೈಲ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅಲ್ವಾ, ಅವರ ರೀಡಿಂಗ್ ಏನಾಗಿದೆ ನೋಡೋಣ. ನೀವು ನಂಬುವ ದೈವನ 3 ಬಾರಿ ಹೇಳ್ತಾ ಇದೊಂದು ರೀಡಿಂಗ್ನ ನೋಡಿ, ಒಂದೇ ಒಳ್ಳೆಯ ಎನರ್ಜಿ ಕನೆಕ್ಟ್ ಆಗತ್ತೆ. ಸೆಕೆಂಡ್ ಕಾರ್ಡ್, ಫಸ್ಟ್ ಕಾರ್ಡ್ ಅವರು ಕೂಡ ಇದೇ ಥರ ಎನರ್ಜಿ ಕನೆಕ್ಟ್ ಮಾಡ್ಕೊಂಡ್ರೋ ಏನೋ, ಚೆನ್ನಾಗೇ ಬಂದಿದೆ ಅಲ್ಲಿ. ಸೊ ಟೆಂಪ್ರೆನ್ಸ್ ಬಂದಿದೆ, ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿದೆ. ಓಕೆ, ಇಲ್ಲಿ ಈ ಕಾರ್ಡ್ನ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ, ನಿಮಗೆ ದೈವದ ಆಶೀರ್ವಾದವಿದೆ. 2024ಅಲ್ಲೇ ಇದೆ. ಒಂದಷ್ಟು ಜನಗಳಿಂದ, ಒಂದಷ್ಟು ವ್ಯಕ್ತಿಗಳಿಂದ ಮಾನಸಿಕವಾಗಿ ನೋವು ಅನುಭವಿಸಿದ್ದೀರಿ. ಇದನ್ನು 25 ತನಕನೂ ನೀವು ತೊಗೊಂಡು ಹೋಗ್ತೀರಿ. ಮರ್ತು ಬಿಡ್ಬೋದು, ಬಟ್ ಆದರೆ ಆ ನೋವನ್ನು ನೀವು ಮರಿತಾ ಇಲ್ಲ. ಆ ನೋವಲ್ಲೇ ದಿನಗಳನ್ನ ಕಳಿತಿದ್ದೀರಿ. ನಿಮಗೆ ಭಗವಂತನ ಆಶೀರ್ವಾದವಿದೆ, ಬಟ್ ಆದರೆ ಅದನ್ನು ನೀವು ಸರಿಯಾದ ರೀತಿಯಲ್ಲಿ ನೀವು ಬಳಸ್ಕೊಳ್ತಾ ಇಲ್ಲ. ಹಳೆ ವಿಚಾರಗಳನ್ನೇ ನಿಮಗೆ ಕುಗ್ಗಿಸ್ತಾ ಇದೆ. ಕೆಲವು ವ್ಯಕ್ತಿಗಳು ಕೂಡ ನಿಮ್ಮನ್ನು ಹರ್ಟ್ ಮಾಡೋದ್ರಲ್ಲಾಗಿರಬಹುದು, ಅಥವಾ ತುಂಬ ಅವಾಯ್ಡ್ ಮಾಡೋದ್ರಲ್ಲಾಗಿರಬಹುದು, ನಿಮ್ಮಿಂದ ದೂರ ಆಗ್ತಾ ಇರಬಹುದು. ಸೊ ಇದೆಲ್ಲ ನಿಮ್ಮ ಮನಸ್ಸಿಗೆ ಮಾನಸಿಕವಾಗಿ ತುಂಬಾ ನೋವು ಕೊಡುತ್ತೆ. ನಿಮ್ಮ ಅತಿಯಾದ ನಂಬಿಕೆ ಈ ವ್ಯಕ್ತಿಯಲ್ಲಿ ನೀವೇ ಮೋಸ ಹೋಗ್ತಿದ್ದೀರಿ. ಆ ವ್ಯಕ್ತಿ ನನ್ನನ್ನು ನಂಬು ಅಂತ ಹೇಳಲಿಲ್ಲ, ಆ ವ್ಯಕ್ತಿ ನಿಮ್ಗೆ ಯಾವುದೇ ಥರ ಕಮಿಟ್ಮೆಂಟ್ಸ್ ಕೊಡೋದಕ್ಕೆ ರೆಡಿ ಇಲ್ಲ. ಆ ವ್ಯಕ್ತಿ ತುಂಬಾ ಹಠದ ಸ್ವಭಾವದವರಾಗಿದ್ದು, ನೀವು ಸ್ಟಾರ್ಟಿಂಗ್ ಏನು ಮಾಡಿದ್ದಾರೆ, ಅವರು ನಿಮ್ಮನ್ನು ನಂಬಿಸೋದಾಗಿರ್ಬೋದು, ಏನೇ ಇರಬಹುದು, ಈ ಥರದ್ದೆಲ್ಲ ಮಾಡಿ ನಿಮ್ಮನ್ನು ಬಿಟ್ಟಾಗ ನೀವು ತುಂಬಾ ಮಾನಸಿಕವಾಗಿ ನೋವು ಅನುಭವಿಸ್ತಿದ್ದೀರಿ ಅಂತ ಹೇಳ್ಬೋದು. ಪೇಜ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹಣಕಾಸು ಬರೋದು ಒಂದು ಸ್ವಲ್ಪ ನಿಧಾನ ಆಗಬಹುದು. ಬಟ್ ಯಾವುದಾದ್ರು ಹಣದ ಎಕ್ಸ್ಪೆಕ್ಟೇಷನ್ ಏನಾದರೂ ಮಾಡ್ತಾ ಇದ್ದರೆ, ಹಣ ಕುರಿತಾಗಿ ವಿಚಾರಗಳನ್ನ ನೋಡ್ತಾ ಇದ್ದರೆ 2025ಅಲ್ಲಿ ನಿಧಾನ ಆಗ್ಬೋದು. ಬಟ್ ಹಣದ ವಿಚಾರವಾಗಿ ನಿಮ್ಮ ಕೈ ಸೇರುತ್ತೆ ಅಂತಲೇ ತೋರಿಸ್ತಾ ಇದೆ. ಸ್ಟಾರ್ಟಿಂಗ್ 3 ತಿಂಗಳ ನಂತರ ಒಳ್ಳೆಯ ಆಪರ್ಚುನಿಟೀಸ್ಗಳು ನಿಮಗೆ ಬರೋದಕ್ಕೆ ಶುರುವಾಗುತ್ತೆ. ದಯವಿಟ್ಟು ಈ ವ್ಯಕ್ತಿನ, ಹಳೆ ವ್ಯಕ್ತಿನ ನಂಬಿ ಡಿಪ್ರೆಷನ್ಗೆ ಹೋದವರು ಆ ವ್ಯಕ್ತಿನ ಮರ್ತು ಬಿಡಿ. ಸುಮ್ಮನೆ ಯಾಕೆ ನಿಮ್ಮ ಟೈಮ್ನ ವೇಸ್ಟ್ ಮಾಡ್ತಾ ಇದ್ರಿ. ಮುಂದಿನ ಲೈಫ್ 3 ತಿಂಗಳ ನಂತರ ಒಳ್ಳೊಳ್ಳೆ ಆಪರ್ಚುನಿಟೀಸ್ಗಳು, ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರೋ ಅಂಥದ್ದಿದೆ. ನೀವು ನಿಮ್ಮ ಸುತ್ತ ಇರುವ ಜನಗಳಿಗೆ 3 ತಿಂಗಳ ನಂತರ ಒಂದು ಒಳ್ಳೆಯ ಸ್ಟಾರ್ ರೀತಿ ಕಾಣಿಸೋದಕ್ಕೆ ಶುರುವಾಗ್ತೀರಿ. ಇದ್ರೆ ಇವ್ರ ರೀತಿ ಇರಬೇಕು, ಬದುಕಿದ್ರೆ ಇವ್ರ ರೀತಿ ಬದುಕಬೇಕು. ಟೈಮ್ ಅದು ಹೆಂಗೆ ಸಾಧ್ಯ ಅಂತ ಹೇಳಿದ್ರೆ, ಟೈಮ್ ಏನು ಬೇಕಾದರೂ ಚೇಂಜ್ ಮಾಡುತ್ತೆ. ಸೊ ಈ
ಹಳೆ ವಿಚಾರಗಳನ್ನ ದಯವಿಟ್ಟು ಯಾರು 2025ಗೆ ತಗೊಂಡು ಹೋಗಬೇಡಿ. ತಗೊಂಡು ಹೋದ್ರೆ ಮಾನಸಿಕವಾಗಿ ನೋವು ಅನುಭವಿಸ್ತೀರಿ. ಕೆಲವು ಹಠ ಸಿಟ್ಟುಗಳನ್ನ ತುಂಬಾನೇ ಕಂಟ್ರೋಲ್ ತಗೊಂಡು ಬನ್ನಿ. ಈಗೋ ಜಾಸ್ತಿ ಇದೆ ನಿಮಗೆ. ನೀವೇ ಒಂದು ತೀರ್ಮಾನ ಮಾಡ್ಕೊಂಬಿಡಿ, 2025 ನಾನು ನನ್ನ ಹಠ ಸಿಟ್ಟುಗಳನ್ನ ಕಂಟ್ರೋಲಿಗೆ ತಗೊಂಡು ಬರ್ತೀನಿ. ಅದೇ ಈ ವರ್ಷದ ನನ್ನ ಏನಂತ ಹೇಳ್ತಾರೆ, ಈ ವರ್ಷದ ನನ್ನ ಏಮ್, ಗುರಿ. ಸಿಟ್ಟು ಬಿಟ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ, ಈಗೋ ಬಿಟ್ಬಿಡ್ತೀನಿ ಅಂತ ತಿಳ್ಕೊಳ್ಳಿ. ಬಿಡೋದಕ್ಕಾಗಲ್ಲ. ಆ್ಯಕ್ಚುಲಾಗಿ ನನಗೂ ಹಠ ಸಿಟ್ಟು ಎಲ್ಲ ಇದೆ. ಬಿಡೋದಕ್ಕೆ ಆಗಲ್ಲ ಸಂಪೂರ್ಣವಾಗಿ. ಒಂದಷ್ಟು ಕಂಟ್ರೋಲಿಗೆ ತರ್ತೀನಿ ಅಂತ ಹೇಳ್ಕೊಂಡು ಮುಂದೆ ಹೋಗಿ. ಆಗ ಏನಾಗುತ್ತೆ ಅಂದರೆ ಜನಗಳ ನಡುವೆ, ನಾನು ಹೇಳಿದ್ನಲ್ಲ, ಜನಗಳ ನಡುವೆ ಒಳ್ಳೊಳ್ಳೆ ಸ್ಟಾರ್ ರೀತಿ ಕಾಣ್ತೀರಿ ನೀವು ಅಂತ ಹೇಳ್ಬೋದು. ಸೊ ನೀವು ನಂಬುವ ದೈವ ನಿಮ್ಗೆ ಏನು ಮಾಡ್ತಾ ಇದೆ ಅಂದರೆ, ಆಸ್ಕ್ ಯುವರ್ ಏಂಜಲ್ಸ್. ನೀನು ನಂಬುವ ದೈವನ ನೀನು ಕೇಳ್ಕೊ. ಆ್ಯಕ್ಚುಲಾಗಿ ನೀವು ಯಾವುದೋ ಒಂದು, ನಾನು ಹೇಳಿದ್ನಲ್ಲ, ಮಾನಸಿಕವಾಗಿ ನೋವು ಅನುಭವಿಸ್ತಾ ಇದ್ದೀರಿ, ನೀವು ದೈವನ ನಂಬು, ದೈವನ ಕೇಳ್ಕೊ, ನಿನಗೇನು ಬೇಕೋ ಅದನ್ನು ಕೇಳ್ಕೊ ಅಂತೇಳಿ ನೀವು ನಂಬುವ ದೈವ ಹೇಳ್ತಾ ಇದೆ. ಪೀಸ್ಫುಲ್ ರೆಸೊಲ್ಯೂಷನ್ ಅಂತ ತೋರಿಸ್ತಾ ಇದೆ. ನೆಮ್ಮದಿಯ ದಿನಗಳು ಮುಂದೆ ಬರೋ ಅಂಥದ್ದಿದೆ. ಓಕೆ, ನೀವು ಹೀಗೇ ಇದ್ದು ಬಿಡುತ್ತೆ ದಿನ, ಮುಂದೆ ವರ್ಷಗಳು ಹೀಗೆ ಕಳೆಯುತ್ತೆ ಅಂತ ನೀವು ಅಂದ್ಕೊಂಡಿದ್ದೀರ. ಬಟ್ ಆದರೆ ನೀವು ನಂಬುವ ದೈವ ನೋಡಿ, ಅಗೇನ್ ದೇರ್ ಸಮಥಿಂಗ್ ಬೆಟರ್. ಇದಕ್ಕಿಂತ ಒಳ್ಳೆಯ ಜೀವನ ನಿನಗೆ ಕಾದಿದೆ. ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಈ ಕಾರ್ಡ್ಗೂ ಎಷ್ಟು ಕನೆಕ್ಟ್ ಆಗಿದೆ. ನೀವು ನಂಬುವ ದೈವ ಎಷ್ಟು ಚೆನ್ನಾಗಿ ಹೇಳ್ತಾ ಇದೆ. ಇದಕ್ಕಿಂತ ಒಳ್ಳೆ ಜೀವನ ನಿನಗೆ ಕಾದಿದೆ. 2025 ಯಾರೆಲ್ಲ ನನಗೆ ಗೊತ್ತು ಮಾನಸಿಕವಾಗಿ ನೊಂದಿ 2025 ನೀವು ಕಾಲಿಡ್ತಾ ಇದ್ದೀರಿ, ನಾನು ನಿಮಗೆ ಅಶ್ಯೂರ್ ಮಾಡ್ತೀನಿ, ಇದಕ್ಕಿಂತ ಒಳ್ಳೆಯ ಜೀವನ 2025 ಯಾರು ಈ ಕಾರ್ಡ್ ಸೆಲೆಕ್ಟ್ ಮಾಡ್ರಿ, ಥರ್ಡ್ ಕಾರ್ಡ್, ಅದ್ಭುತವಾಗಿ ಕಾದಿದೆ. ದೇರ್ ಸಮಥಿಂಗ್ ಬೆಟರ್. ಇದಕ್ಕಿಂತ ಒಳ್ಳೆಯ ಜೀವನ ಕಾದಿದೆ ಅಂತ ನೀವು ನಂಬುವ ದೈವ ಹೇಳ್ತಾ ಇದೆ. ಸೊ ಇದು 3ನೇ ಕಾರ್ಡ್ ರೀಡಿಂಗ್ ಇದಾಗಿತ್ತು. ಯಾರಿಗೆಲ್ಲ ಇಂಡಿವಿಜುವಲ್ ಪರ್ಸನಲ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.